ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 25 ಬಿ ಯನ್ನ ಗಮನಿಸಿ. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸ ಬರೆಯಿರಿ. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸ. ಒಂದನೆಯದು ಬ್ಯೂಟೈನ್ ನ ರಚನಾ ವಿನ್ಯಾಸ. ಎರಡನೇದು ಸೈಕ್ಲೋಹೆಕ್ಸೇನ್ ನ ರಚನಾ ವಿನ್ಯಾಸ. ಬ್ಯೂಟ್ ಅನ್ನುವಂಥದ್ದು 4 ಕಾರ್ಬನ್ ಆಟಮ್ ಇದೆ ಅನ್ನೋದನ್ನ ಸೂಚಿಸುತ್ತೆ. ಐನ್ ಅಂದ್ರೆ ತ್ರಿಬಂಧ ಇದೆ ಕಾರ್ಬನ್ ಕಾರ್ಬನ್. ಬ್ಯೂಟೈನ್ ಇದು ನೋಡಿ, 1 2 3 4 ಕಾರ್ಬನ್ ಆಟಮ್ ಇದೆ. ಜೊತೆಗೆ ಕಾರ್ಬನ್ ನಡುವೆ ತ್ರಿಬಂಧ ಇದೆ. ಈ ಕಾರ್ಬನ್ಗೆ ಒಂದೇ ಹೈಡ್ರೋಜನ್ ಅನ್ನ ಬಂಧ ಯಾಕೆ? ಯಾಕಂದ್ರೆ 3 ಆಲ್ರೆಡಿ ಇಲ್ಲಿದೆ, ಇಲ್ಲಿ 1 4 ಈಗ ಈ ಕಾರ್ಬನ್ಗೆ ಕಾರ್ಬನ್ ಜೊತೆ ಇದೆ, ಹಾಗಾಗಿ ಹೈಡ್ರೋಜನ್ ಅನ್ನ ಬಂಧ ಮಾಡಿದೆ. ಈ ಕಾರ್ಬನ್ ಆಟಮ್ಗೆ 2 ಹೈಡ್ರೋಜನ್ ಅನ್ನ ಜೋಡಿಸಬೇಕು. ಈ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಹಾಕಬೇಕು. ಇದು ಬ್ಯೂಟೈನ್. CH3CH2CCH ಬ್ಯೂಟೈನ್. ಸೈಕ್ಲೋಹೆಕ್ಸೇನ್. ಸೈಕ್ಲೋ ಅನ್ನುವಂಥದ್ದು ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನ, ಉಂಗುರದ ರಚನೆಯನ್ನ ತೋರಿಸುತ್ತೆ. ಹೆಕ್ಸ್ ಅನ್ನುವಂಥದ್ದು 6 ಕಾರ್ಬನ್ ಆಟಮ್ ಇದೆ. ಏನಂದ್ರೆ ಎಲ್ಲವೂ ಏಕಬಂಧ. ಹಾಗಾಗಿ ಸೈಕ್ಲೋಹೆಕ್ಸೇನ್ ಅಂದ್ರೆ 6 ಕಾರ್ಬನ್ ಆಟಮ್ ಇದೆ. 1 2 3 ಎಲ್ಲವೂ ಏಕಬಂಧ ಕಾರ್ಬನ್. ಈಗ ಈಗ ಕಾರ್ಬನ್ ಏನಿದೆ ಅದಕ್ಕೆ 2 ಹೈಡ್ರೋಜನ್ ಅನ್ನ, ಎಲ್ಲ ಕಾರ್ಬನ್ಗೂ 2 ಹೈಡ್ರೋಜನ್ ಅನ್ನ ಹಾಕಿದ್ರೆ ಕಾರ್ಬನ್ ನ ವೇಲೆನ್ಸಿ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಸೈಕ್ಲೋಹೆಕ್ಸೇನ್ C6H12 ಇದರ ಒಂದು ಸೂತ್ರ. ಇದು ಬ್ಯೂಟೈನ್ ಮತ್ತು ಸೈಕ್ಲೋಹೆಕ್ಸೇನ್ ನ ರಚನಾ ವಿನ್ಯಾಸ ಆಗಿರುತ್ತೆ. ಥ್ಯಾಂಕ್ ಯು.